ಪಂಜಾಬ್ ಮತ್ತು ಹರಿಯಾಣದಲ್ಲಿ ಇಡಿ ದಾಳಿಯನ್ನ ನಡೆಸಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಡೆಸಿದಂತಹ ದಾಳಿಯಲ್ಲಿ ಸಿಕ್ಕಾಪಟ್ಟೆ ಒಂದು ಅಕ್ರಮದ ಹಣ ಆಗಿರಬಹುದು, ಅಕ್ರಮದ ಶಸ್ತ್ರಾಸ್ತ್ರಗಳಾಗಿರಬಹುದು, ಚಿನ್ನದ ಬಿಸ್ಕೆಟ್ಗಳು 4 ರಿಂದ 5 ಕೆಜಿ ಚಿನ್ನದ ಬಿಸ್ಕೆಟ್ಗಳು ಕೂಡ ಪತ್ತೆಯಾಗಿದೆ. ಹಾಲಿ ಮತ್ತು ಮಾಜಿ ಶಾಸಕರ ಮನೆಗಳ ಮೇಲೆ ಮತ್ತು ಅವರ ಆಪ್ತರ ಮನೆಗಳ ಮೇಲೆ ದಾಳಿ ನಡೆಸಿದಾಗ ಇಷ್ಟೆಲ್ಲ ಮೊತ್ತದ ಶಸ್ತ್ರಾಸ್ತ್ರಗಳಾಗಿರಬಹುದು ಅಥವಾ ಹಣ 5 ಕೋಟಿವರೆಗೂ ಹಣ ಕೂಡ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ವಿದೇಶದಲ್ಲಿ ತಯಾರಾದಂತಹ ಶಸ್ತ್ರಾಸ್ತ್ರಗಳು ಕೂಡ ಸಿಕ್ಕಿವೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಇವರನ್ನೆಲ್ಲ ಏನಕ್ಕೆ ಇವರುಗಳ ಮೇಲೆ ದಾಳಿ ಮಾಡಿದ್ದು ಅಂತ ಕೇಳಿದ್ರೆ, ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಈ ಜಲ್ಲಿಕಲ್ಲುಗಳಾಗಿರ್ಬೋದು ಅಥವಾ ಮರಳು ಸಾಗಣೆನ ಮಾಡ್ಬೇಕಾದ್ರೆ, ಗಣಿಗಾರಿಕೆನ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸ್ ಗಳಿರ್ತವೆ. ಆ ರೂಲ್ಸ್ ಗಳನ್ನ ಫಾಲೋ ಮಾಡದೆ ಅದಕ್ಕೆ ಕಟ್ಟಬೇಕಾದಂತಹ ಟ್ಯಾಕ್ಸ್ ಅನ್ನ ಕಟ್ಟದೆ ಅಕ್ರಮ ಎಸಗ್ತಾ ಇದ್ರು ಸರ್ಕಾರಕ್ಕೆ ಅಂತ ಮಾಹಿತಿ ಸಿಕ್ಕ ಮೇರೆಗೆ ಜಾರಿ ನಿರ್ದೇಶನಾಲಯ ಅವರುಗಳ ಮನೆ ಮೇಲೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಚಾರಗಳು ಬಯಲಿಗೆ ಬಂದಿದೆ. ಬನ್ನಿ ಹಾಗಾದ್ರೆ ಯಾವೆಲ್ಲ ಪ್ರದೇಶಗಳಲ್ಲಿ ಅವರು ದಾಳಿಯನ್ನ ಇಟ್ಟಿದ್ರು, ಯಾರ್ಯಾರು ಮನೆಗಳ ಮೇಲೆ, ಅಂದ್ರೆ ಯಾವ ಶಾಸಕರವರು, ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಅಂತ ಹೇಳಿದೆ, ಆ ಶಾಸಕರುಗಳ ಹೆಸರೇನು, ಯಾವ ಕ್ಷೇತ್ರದ ಶಾಸಕರಾಗಿದ್ರು, ಎಷ್ಟು ಮಟ್ಟಿಗೆ ಟ್ಯಾಕ್ಸ್ ಅನ್ನ ಅವರು ಕಟ್ಟಿಲ್ಲ, ಎಷ್ಟು ಮಟ್ಟಿಗೆ ವಂಚನೆಯನ್ನ ಮಾಡಿದ್ದಾರೆ ಸರ್ಕಾರಕ್ಕೆ, ನೋಡೋಣ. ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ದಾಳಿ ವೇಳೆ 5 ಕೋಟಿ ರೂಪಾಯಿ ಹಣ, ವಿದೇಶಿ ನಿರ್ಮಿತ ಅಕ್ರಮ ಶಸ್ತ್ರಾಸ್ತ್ರ, 300 ಕ್ಯಾಟ್ರೇಟ್ಗಳನ್ನ ಮತ್ತು 100 ಮದ್ಯದ ಬಾಟಲಿಗಳ ಜೊತೆಗೆ 4 ರಿಂದ 5 ಕೆಜಿ ತೂಕದ 3 ಚಿನ್ನದ ಬಿಸ್ಕೆಟ್ಗಳು ಪತ್ತೆಯಾಗಿದೆ. ಅಕ್ರಮ ಗಣಿಗಾರಿಕೆ ಆರೋಪದ ಪ್ರಕರಣದಲ್ಲಿ ಭಾರತೀಯ ರಾಷ್ಟ್ರೀಯ ಲೋಕದಳದ ಮಾಜಿ ಶಾಸಕ ದಿಲ್ಬಾಗ್ ಸಿಂಗ್, ಕಾಂಗ್ರೆಸ್ ಶಾಸಕ ಸುರೇಂದರ್ ಪನ್ನಾರ್ ಮತ್ತು ಅವರ ಆಪ್ತರಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ತನಿಖಾ ಸಂಸ್ಥೆಯವರು ದಾಳಿಯನ್ನ ನಡೆಸಿದ್ರು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಗಣಿಗಾರಿಕೆಯನ್ನ ನಿಷೇಧಿಸಿದ ನಂತರ ಯಮುನಾ ನಗರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಬಂಡೆಗಳು, ಜಲ್ಲಿ ಮತ್ತು ಮರಳು ಅಕ್ರಮ ಗಣಿಗಾರಿಕೆಯ ಕುರಿತು ತನಿಖೆ ನಡೆಸಲು ಹರಿಯಾಣ ಪೊಲೀಸರು ಅನೇಕ ಪ್ರಕರಣಗಳನ್ನ ದಾಖಲಿಸಿಕೊಂಡಿದ್ರು. ಬಳಿಕ ತನಿಖಾ ಸಂಸ್ಥೆಯು ಮನಿ ಲಾಂಡ್ರಿಂಗ್ ಪ್ರಕರಣವನ್ನ ದಾಖಲಿಸಿಕೊಂಡಿತ್ತು. ಅದಾದ ಬಳಿಕ ಈ ಇಬ್ಬರ ಮನೆಗಳ ಮೇಲೆ ದಾಳಿ ನಡೆಸಲಾಗಿದ್ದು ಅಪಾರ ಪ್ರಮಾಣದ ನಗದು ಹಾಗೂ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗಣಿಗಾರಿಕೆ ಸಂಬಂಧಿತ ತೆರಿಗೆ ವಂಚನೆ ತಡೆಯಲು ಸರ್ಕಾರ ಆನ್ಲೈನ್ ಪೋರ್ಟಲ್ಗಳನ್ನ ಜಾರಿಗೆ ತಂದಿದೆ. ಇನ್ನು ಕೆಲವು ಶಾಸಕರು ಈ ನಕಲಿ ಪೋರ್ಟಲ್ ಸೃಷ್ಟಿಸಿ ವಂಚಿಸಿದ್ದಾರೆ ಎಂದು ತನಿಖಾ ಸಂಸ್ಥೆ ಆರೋಪಿಸಿದೆ.